ಭಾರತದಲ್ಲಿ ಹುಡುಕಿದ್ರೂ ಕೂಡ ಸಿಗದಂತಹ ಅದ್ಭುತವಾದ ಸನಾತನ ಹಳ್ಳಿಯೊಂದು ಯುರೋಪಿನ ಹಂಗೇರಿಯಲ್ಲಿ ನಾವು ನೋಡಬಹುದಾಗಿದೆ. ಈ ಹಳ್ಳಿಗೆ ಹೋದ್ರೆ 4 ರಿಂದ 5 ಸಾವಿರ ವರ್ಷಗಳ ಹಿಂದೆ ಹೋಗಿದೀವೇನೋ ಅನ್ನುವಂತ ಅದ್ಭುತವಾದ ಅನುಭವವನ್ನ ಕೊಡುವಂತಹ ಹಳ್ಳಿ ಇದು. ಇದರ ಹೆಸರೇ ಕೃಷ್ಣವೆಲ್ಲಿ ಅಂತ. ಈ ಕೃಷ್ಣವೆಲ್ಲಿಯಲ್ಲಿ ಶಾಲೆಗಳಲ್ಲಿ ಮಾಡರ್ನ್ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕೃತವನ್ನ ಕೂಡ ಹೇಳಿಕೊಳ್ಳಲಾಗುತ್ತೆ. ಹಾಗೆಯೇ ವೈದಿಕ ಶಿಕ್ಷಣವನ್ನ ಕೂಡ ಇಲ್ಲಿ ನೀಡಲಾಗುತ್ತೆ. ಇದು ಸಂಪೂರ್ಣವಾಗಿ ಧಾರ್ಮಿಕ ಹಳ್ಳಿ ಆಗಿರೋದ್ರಿಂದ ಇಲ್ಲಿ ಮಕ್ಕಳು ತಿಲಕವನ್ನ ಇಡೋದು ಮರೆಯೋದಿಲ್ಲ. ಹಾಗೆಯೇ ಪುರುಷರು ಪಂಚೆಯನ್ನ ಉಡ್ತಾರೆ, ಮಹಿಳೆಯರು ಸೀರೆಯನ್ನ ಉಟ್ಕೊಂತಾರೆ. ಎಲ್ಲಕ್ಕಿಂತ ಅಚ್ಚರಿಯ ಸಂಗತಿ ಅಂತಂದ್ರೆ ವರ್ಷಾದ್ಯಂತ ಹಂಗೇರಿಗೆ ಭೇಟಿ ನೀಡುವ ಪ್ರವಾಸಿಗರು ಎಷ್ಟು ಜನ ಬರ್ತಾರೋ ಅದರ 3 ಪಟ್ಟು ಹೆಚ್ಚು ಜನ ಪ್ರವಾಸಿಗರು ಬರೀ ಈ ಹಳ್ಳಿಗೆ ಭೇಟಿ ನೀಡ್ತಾರಂತೆ. ಈ ಅಂಕಿಅಂಶವನ್ನ ಖುದ್ದು ಹಂಗೇರಿ ಸರ್ಕಾರ ನೀಡಿರುವಂತದ್ದು. ಇನ್ನು 660 ಎಕರೆ ಜಾಗದಲ್ಲಿ ಇರುವಂತಹ ಈ ಹಳ್ಳಿಯಲ್ಲಿ ಅದರದೇ ಆದ ಶಾಲೆಗಳಿದಾವೆ, ಆಸ್ಪತ್ರೆಗಳಿದಾವೆ, ಪವರ್ ಪ್ಲಾಂಟ್ ಇದೆ. ಹಾಗೆಯೇ ಈ ಹಳ್ಳಿ ಸಂಪೂರ್ಣವಾಗಿ ಆತ್ಮನಿರ್ಭರವಾಗಿದೆ. ಅಂದಾಗೆ ಈ ಹಳ್ಳಿಯ ನಿರ್ಮಾಣಕ್ಕೆ ಕಾರಣರಾದವರು ಮೂಲತಃ ಹಂಗೇರಿಯವರೇ ಆದಂತಹ ಸಂತ ಶಿವರಾಮಸ್ವಾಮಿಯವರು. ಇವರು ಶ್ರೀಕೃಷ್ಣನ ಭಕ್ತಿಗೆ, ಸನಾತನ ಧರ್ಮಕ್ಕೆ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ.